ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಬೆಂಕಿ ಧಗಧಗಿಸ್ತಾ ಇದೆ. ರಾಜ್ಯದಲ್ಲಾಗ್ತಾ ಇರುವಂತಹ ಪ್ರತಿಭಟನೆಗಳು, ರಾಜಕೀಯ ನಾಯಕರುಗಳ ಸ್ಟೇಟ್ಮೆಂಟ್ಗಳು ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಂತಾಗ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ ಡ್ರೈವ್. ಪ್ರಜ್ವಲ್ ರೇವಣ್ಣ ಬಳಿ 2296 ವಿಡಿಯೋ ಮತ್ತು ಫೋಟೋ ಇದೆ. ಅಶ್ಲೀಲ ಪೆನ್ ಡ್ರೈವ್ ಮಸಿಯನ್ನ ಮೆತ್ಕೊಂಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಟಿಕೆಟ್ ಅನ್ನ ಕೊಡಬೇಡಿ ಅಂತ ಹೇಳಿದ್ರು ಕೂಡ ತಪ್ಪು ಮಾಡ್ತಾ ಬಿಜೆಪಿ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಕಾರಣದಲ್ಲಿ ಹಲ್ಚಲನ್ನ ಸೃಷ್ಟಿಸಿದೆ ಪೆನ್ ಡ್ರೈವ್ ವಿಚಾರ. ರಾಷ್ಟ್ರ ಮಟ್ಟದ ಸುದ್ದಿಯಾಗಿದೆ. ಪ್ರತಿಭಟನೆ ಕೂಡ ತೀವ್ರವಾಗ್ತಾ ಇದೆ. ಈ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪೆನ್ ಡ್ರೈವ್ ಹಂಚಿಕೆಯಾಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೇ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ಪತ್ರವನ್ನ ಬರೆದಿರುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬಂದಿರುವಂತಹದ್ದು. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹದ್ದು. ಪ್ರಜ್ವಲ್ ರೇವಣ್ಣ ಅವರ ಬಳಿ 2296 ವಿಡಿಯೋ ಮತ್ತು ಫೋಟೋಗಳಿದೆ. ಪ್ರಜ್ವಲ್ಗೆ ಟಿಕೆಟ್ ಅನ್ನ ಕೊಡಬೇಡಿ ಅಂತ ನಾನು ಮೊದಲೇ ಹೇಳಿದ್ದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ನೀಡಬೇಡಿ ಅಂತ ನಾನು ಪತ್ರ ಕೂಡ ಬರೆದಿದ್ದೆ. ಅವರಿಂದ ಹೆಣ್ಣು ಮಕ್ಕಳ ಶೋಷಣೆಯಾಗಿದೆ, ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಮುಂದೊಂದು ದಿನ ಇದು ಮುಜುಗರಕ್ಕೆ ಈಡಾಗಬಹುದು ಅಂತ ಕೂಡ ನಾನು ತಿಳಿಸಿದ್ದೆ. ನಮ್ಮ ನಾಯಕರು ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲಿಲ್ಲ ಅಂತ ಕೂಡ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. SIT ಅಲ್ಲ, CBI ನಿಂದ ಪ್ರಕರಣ ತನಿಖೆ ಆಗಬೇಕು ಅಂತೇಳಿ ಪಬ್ಲಿಕ್ ಟಿವಿಗೆ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈ ಪೆನ್ ಡ್ರೈವ್ ಅನ್ನ ವೈರಲ್ ಮಾಡಿರುವ, ಹಂಚಿಕೆ ಮಾಡಿರುವಂತಹ ವಿಚಾರದಲ್ಲಿ ದೇವರಾಜೇಗೌಡ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಇವರು ಹಾಸನದ ಬಿಜೆಪಿಯ ಮುಖಂಡರು ಕೂಡ ಹೌದು. ಇವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ವಿಚಾರವನ್ನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಹೇಳಿದೆ ನಾನಲ್ಲಿ ಈ ಥರ ಕೆಲವು ವಿಡಿಯೋಗಳಿದ್ದಾವೆ ನಾವಲ್ಲಿ. ಆ ವಿಡಿಯೋದಲ್ಲಿ ಕೆಲವು ಹೆಣ್ಣು ಮಕ್ಕಳೆಲ್ಲ ಅಶ್ಲೀಲ ವಿಡಿಯೋಗಳಿದ್ದಾವೆ ಅಲ್ಲಿ. ಅದ್ರ ಜೊತೆ ಈತನೇ ಲೈಂಗಿಕ ತೊಡಗಿರುವಂಥ ವಿಡಿಯೋಗಳಿದ್ದಾವೆ ಅಲ್ಲಿ. ಸೊ ಇದರಿಂದ ನಮಗೆ, ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದಲ್ಲಿ. ನಾವು ಸನಾತನ ಧರ್ಮದಿಂದ ಬಂದಿರೋಂಥವ್ರು, ಹೆಣ್ಣು ಕುಲವನ್ನು, ಸ್ತ್ರೀ ಕುಲವನ್ನು ಭಾಳ ಗೌರವಿಸುವಂಥ ಪಕ್ಷ ನಾವಲ್ಲಿ. ನಾವು ಇಂಥವ್ರಿಗೆ ಟಿಕೆಟ್ ಕೊಡೋದಕ್ಕೆ ನಾವೇನಾರ ಮಾಡ್ತೀವಿ ಅಂತ ನಮ್ಮ ಪಕ್ಷ ಮೇಲೆ ಮುಜುಗರ ಬರ್ಬೋದು ಅಂತೇಳಿ ಅದನ್ನೆಲ್ಲ ಉಲ್ಲೇಖ ಮಾಡಿ ಬರೆದಿದ್ದೆ ನಾನು ಅಲ್ಲಿ. ಪೆನ್ ಡ್ರೈವ್ ಈ ಥರ ಅವ್ರ ಕಾರ್ ಚಾಲಕನ ಹತ್ರ ಇದೆ ಅಲ್ಲಿ. ನಿಮ್ಗೇನೋ ಅವಶ್ಯಕತೆ ಬಿದ್ದರೆ ಬೇಕಾದ್ರೆ ನಾನು ತಾಬಂದು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲಿ. ಮೊದಲು ಈ ವಿಡಿಯೋ, ಅಶ್ಲೀಲ ವಿಡಿಯೋನ ಯಾರು ಬಿಡುಗಡೆ ಮಾಡಿದ್ರು, ಹಂಚಿದ್ರು, ಅದು ಮೊದಲನೇ ತನಿಖೆ ಆಗಬೇಕಿದ್ದು. ನಾನು ಆ ಥರ ಬಿಡೋದಾಗಿದ್ರೆ ಮೊದಲೇ ಬಿಟ್ಬಿಡಿ. ನಾನಲ್ಲಿ ನೀವು ಅಲ್ಲಿ ಗಂಟೆ ಹೋಗೋದು ಬೇಡಿ. ನೀವಲ್ಲಿ ನಮ್ಮ ಎಲೆಕ್ಷನ್ ಪಿಟಿಷನ್ ನಡೀತೈತಲ್ಲ, ಅಲ್ಲಿ ಇವನ ಬಗ್ಗೆ ಎಲಿಗೇಷನ್ ಮಾಡಬೇಕಂತ ನಾವು ಈ ಥರ ಪೆನ್ ಡ್ರೈವ್ ಅಶ್ಲೀಲವಾಗಿ ನಡ್ಕೊಂಡಿದ್ದೀವಿ ಅಂತ ನಾವು ಎಲ್ಲ ಕೋರ್ಟಿಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಪ್ರಜ್ವಲ್ ರೇವಣ್ಣ ಎವಿಡೆನ್ಸ್ ಹಿಡಿಬೇಕಾದ್ರೆ ನಾವು ಕೋರ್ಟಿಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಹಾಗೆ ಹೇಳಿಲ್ಲ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ, ಅಲ್ಲಿ ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ, ಅಲ್ಲಿ ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಅದನ್ನು ಬಿಡುಗಡೆ ಮಾಡಿ ನಮ್ಮ ಹೆಣ್ಮಕ್ಳು ಮಾನರಾಜ ಹಾಕ್ಬಿಟ್ಟು ನಾವು ಸೆಕ್ಯೂರ್ ಆಗೋಂಥದ್ದು ಭ್ರಮೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಇರಲಿಲ್ಲ. ಪತ್ರವನ್ನು ಬರೆದು ಹೇಳಿದೆ ನಾನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿಚಾರ ಮೊದಲೇ ಗೊತ್ತಿತ್ತು. ಬಿಜೆಪಿಯ ನಾಯಕರುಗಳಿಗೆ, ವರಿಷ್ಠರಿಗೆ ಇದನ್ನು ತಲುಪಿಸುವಂತಹ ಕೆಲಸವನ್ನು ನಾನು ಮಾಡಿದ್ದೆ ಅಂಥೇಳಿ ಹಾಸನದ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರ ಮೊದಲೇ ಗೊತ್ತಿದ್ರೂ ಕೂಡ ಟಿಕೆಟ್ ಕೊಟ್ಟಿದ್ಯಾಕೆ? ಬಿಜೆಪಿ ಮತ್ತು JDS ಎಡವಿದ್ದೆಲ್ಲಿ ಅಂಥೇಳಿ ಮುರಳಿ. ಖಂಡಿತ ಪ್ರೇಮ. ಯಾಕೆಂದರೆ BJP ಮತ್ತು JDS ಎರಡಕ್ಕೂ ಕೂಡ ಈಗ ಮುಜುಗರ ಆಗ್ತಾ ಇರೋಂಥದ್ದು ಇದೇ ವಿಚಾರಕ್ಕೆ. ಯಾಕೆಂದರೆ ದೇವರಾಜೇಗೌಡ ಅವರು ಸಾಕಷ್ಟು ದಿನಗಳ ಹಿಂದೆಯೇ ಒಂದು ಪತ್ರವನ್ನು ಬರೆದಿದ್ರು. ಜೊತೆಗೆ ಅದನ್ನು ರಾಷ್ಟ್ರೀಯ ಮುಖಂಡರಿಗೂ ಕೂಡ ತಲುಪಿಸೋ ಒಂದು ಪ್ರಯತ್ನಗಳನ್ನು ಮಾಡಿದರು. ಆದರೆ ಒಂದು ಮೈತ್ರಿ ಆದ ಸಂದರ್ಭದಲ್ಲಿ ಯಾರು ಅಭ್ಯರ್ಥಿಗೆ ಏನು ಟಿಕೆಟನ್ನು ಕೇಳ್ತಾರೆ, ಆ ಟಿಕೆಟನ್ನು ಕೊಡುವಂಥದ್ದು ಮೈತ್ರಿ ಧರ್ಮದ ಒಂದು ವಿಚಾರ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ನಾಯಕರುಗಳು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಅಂದರೆ ಈ ರೀತಿಯಲ್ಲಿ ಮುಜುಗರ ಆಗುತ್ತೆ, ಜೊತೆಗೆ ಈ ರೀತಿಯ ವಿಚಾರಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳಿರಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಹೇಳ್ಕೊಳ್ತಾ ಹೋಗ್ತಾರೆ. ಅಂದರೆ ದೇವರಾಜೇಗೌಡ ಹೇಳ್ತಾರೆ, ನಾನು ಪತ್ರ ಬರೆದ ಸಂದರ್ಭದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ರಾಜ್ಯ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರು ಇಬ್ಬರಿಗೂ ಕೂಡ ಒಂದು ತಲುಪಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೆ. ಅಕಸ್ಮಾತ್ ಅವ್ರು ಏನಾದರೂ ಸಾಕ್ಷ್ಯಗಳನ್ನು ಕೇಳಿದರೆ ಆ ಸಾಕ್ಷ್ಯಗಳನ್ನು ಪೂರಕ ದಾಖಲೆಗಳ ಸಮೇತವಾಗಿ ಒದಗಿಸಕ್ಕೂ ಕೂಡ ತಯಾರನ್ನ ಇದ್ದೆ ನಾನು. ಆದರೆ ಅದು ಯಾವುದನ್ನು ಕೂಡ ಅವರು ಕೇಳಲಿಲ್ಲ. ಜೊತೆಗೆ ಅದರ ಬಗ್ಗೆ ಯಾವುದೂ ಕೂಡ ಮಾಹಿತಿಗಳನ್ನು ಕೇಳೋ ಒಂದು ಪ್ರಯತ್ನಗಳನ್ನು ಮಾಡಲಿಲ್ಲ ಅಂತೇಳಿ. ಜೊತೆಗೆ ಇನ್ನೊಂದು ಆರೋಪವನ್ನು ಕೂಡ ಮಾಡ್ತಾ ಹೋಗ್ತಾರೆ.
ರೇವಣ್ಣ ಮತ್ತು ಅವರ ಕುಟುಂಬಸ್ಥರು ನನ್ನ ನಾಯಕರೇನಿದ್ರು ಅಂದರೆ BJP ನಾಯಕರು ಅವರ ಜೊತೆಯಲ್ಲಿ ನನ್ನ ವಿರುದ್ಧವಾಗಿ ಒಂದಷ್ಟು ಮಾತುಗಳನ್ನು ಹೇಳಿದ್ರು. ಅವರು ಆಗ ರೇವಣ್ಣವರ ಮಾತುಗಳನ್ನು ಕೇಳ್ಕೊಂಡು ನನ್ನ ಮಾತುಗಳನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರೋಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಏನಾದರೂ ಎಚ್ಚೆತ್ಕೊಂಡು ಟಿಕೆಟನ್ನು ಕೊಡಲಿಲ್ಲ ಅಂದರೆ ಇವತ್ತು ಇಷ್ಟು ದೊಡ್ಡ ಮುಜುಗರವನ್ನು ಅನುಭವಿಸೋಂಥ ಅವಶ್ಯಕತೆ ಇರಲಿಲ್ಲ, ಇವತ್ತು ಅನಿವಾರ್ಯ ಕೂಡ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.